ಹಲೋ ಗಾಯ್ಸ್, ಇವತ್ತು ನಾನು ನಿಮಗೆ ನಮ್ಮ ಶಿವಮೊಗ್ಗ ಟ್ರಿಪ್ ಹೇಗಿತ್ತು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಿನ್ನೆ ನಾವು ಹೋಗಿದ್ವಿ ಶಿವಮೊಗ್ಗ ಟ್ರಿಪ್ಪಿಗೆ. ಬಟ್ ನಿನ್ನೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಸೊ ಯಾಕೆ ಅಂತ ಹೇಳಿದ್ರೆ ಬೇಬಿ ಇರ್ತಾಳೆ. ಸೊ ಅವಳದು ಎಲ್ಲ ಥರದ ಥಿಂಗ್ಸ್ ನಾವು ನೋಡ್ಕೊಳ್ತಾ ಇರುವಾಗ ಸೊ ಅಪ್ಡೇಟನ್ನು ನಾನು ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ. ಸೊ ಜಸ್ಟ್ ನಾನು ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ನಾನು ಅಪ್ಡೇಟನ್ನು ಮಾಡ್ತಾಯಿದ್ದೀನಿ ನಿಮಗೆಲ್ಲ. ಸೊ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ರೂಮಿಗೆ ನಾವು ನಿಯರಲ್ಲಿದ್ದೀವಿ. ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಸಕ್ಕರೆಬೈಲು ಅಂತ ಒಂದು ಪ್ಲೇಸ್ ಇದೆ, ಆನೆ ಸಫಾರಿ ಹತ್ರ. ಸೊ ಅಲ್ಲಿಗೆ ಹೋಗಲಿಕ್ಕೆ ಅಂತ ನಾವು ಹಿಂದಿನ ದಿನವೇ ಹೋಗಿ ಅಲ್ಲಿ ಉಳ್ಕೊಂಡಿದ್ವಿ. ಸೊ ನಿಯರಲ್ಲಿದ್ದೀವಿ, ರೂಮ್ ನಿಯರಲ್ಲೇ ಇದ್ದೀವಿ ನಾವು. ಆಲ್ಮೋಸ್ಟ್ ಬಂದಾಗಿದೆ. ಸೊ ಅಲ್ಲಿ ನಾವು ಕಾರನ್ನು ನಿಲ್ಲಿಸಿದ್ದೀವಿ. ಸೊ ಈಗ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ರೆಸಾರ್ಟಿಗೆ ನಾವು ಎಂಟ್ರ್ ಆದ ತಕ್ಷಣ ಅಲ್ಲಿ ನಮಗೆ ಒಂದು ಕ್ಯಾಂಟೀನ್ ಕಾಣಿಸ್ತಾ ಇದೆ. ಸೊ ನಾವು ಊಟ ಮಾಡಲಿಕ್ಕೆಲ್ಲ ಕ್ಯಾಂಟೀನ್ ವ್ಯವಸ್ಥೆ ಇತ್ತು. ಅಂದರೆ ರೆಸಾರ್ಟಿನ ಕ್ಯಾಂಟೀನೇ, ಸಕ್ಕರೆಬೈಲು ಆಪೋಸಿಟಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಸೊ ಆ ಕ್ಯಾಂಟೀನಲ್ಲಿ ಕೂಡ ಫುಡ್ಡು ತುಂಬ ಚೆನ್ನಾಗಿ ಮಾಡಿದರು. ನಾನ್ ವೆಜ್ ವೆಜ್ ಎಲ್ಲ ಥರದ್ದು ಇತ್ತು. ಸೊ ವಿ ಎಂಜಾಯ್ಡ್ ಲಾಟ್ ಆ್ಯಕ್ಚುಲಿ. ಸೊ ತುಂಬ ಫುಡ್ಡನ್ನು ಎಂಜಾಯ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ಮಧ್ಯಾಹ್ನ ನಾವು ಅಲ್ಲಿಗೆ ರೀಚ್ ಆದ್ವಿ. 3:30 ನಾವು ರೀಚ್ ಆದ್ವಿ. ಪಾಪು ಇರೋದ್ರಿಂದ ತುಂಬ ಬೇಗ ಕೂಡ ನಾವು ಹೋಗೋಕ್ಕಾಗಲಿಲ್ಲ. ಸೊ 3:30ಗೆ ರೀಚ್ ಆದ್ವಿ. ಸೊ ಪ್ಲೇಸ್ ಇಟ್ಸ್ ಫುಲ್ಲಿ ಆಫ್ ಗ್ರೀನರಿ, ತುಂಬ ಗ್ರೀನರೀಸಿಂದ ತುಂಬಿಕೊಂಡಿದೆ. ಯಾಕೆಂದರೆ ಅದು ಕಾಡೊಳಗೆ ಇರೋದು. ಸೊ ಕಾಡೊಳಗೆ ಕಾಟೇಜ್ ಮತ್ತು ಟೆಂಟ್ಗಳನ್ನ ಮಾಡಿದ್ದಾರೆ. ಸೊ ನಾನು ನನ್ನ ಮಗಳು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅವ್ರ ಪಪ್ಪ ರೂಮನ್ನು ಅಲಾಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಮತ್ತು ನನ್ನ ಬೇಬಿ ವೆಯ್ಟ್ ಮಾಡ್ತಾಯಿದ್ವಿ. ಹೀ ಈಸ್ ಗೋಯಿಂಗ್ ದೇರ್. ರೂಮ್ ಹತ್ರ ಹೋಗಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಸೊ ರೂಮ್ ನಮಗೆ ಸಿಕ್ಕಿದೆ. ರೂಮ್ ನಂಬರ್ 4 ನಮಗೆ ಸಿಕ್ಕಂಥ ರೂಮು. ಸೊ ತುಂಬ ಚೆನ್ನಾಗಿತ್ತು ಕಾಟೇಜು. ಟೆಂಟಿಗೆ ನಾವು ಹೋಗಲಿಲ್ಲ, ಕಾಟೇಜ್ಗೆ ಹೋಗಿದ್ವಿ. ದಿಸ್ ಈಸ್ ಅವರ್ ರೂಮ್ ನಂಬರ್ 4. ದಿಸ್ ಈಸ್ ಅವರ್ ರೂಮ್. ಸೊ ರೂಮ್ ಹೊರಗಡೆ ವ್ಯೂ ಇದು. ಕೂತ್ಕೊಳ್ಳಿಕ್ಕೆ 2 ಚೇರು ಮತ್ತು ಟೇಬಲ್ ಎಲ್ಲ ವ್ಯವಸ್ಥೆ ಇತ್ತು. ಸೊ ಆಫ್ಟರ್ನೂನು ನಾವು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ನಾವು ರೂಮಿಗೆ ಹೋದ್ವಿ. ಸೊ ಹೊರಗಡೆ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಕೂಡ ಇತ್ತು. ಸೊ ಹೊರಗಡೆ ನೋಡಿದ ತಕ್ಷಣ ಆ್ಯಕ್ಚುಲಿ ತುಂಬ ಖುಷಿಯಾಯಿತು ನಮಗೆ, ಫುಲ್ ಆಫ್ ಗ್ರೀನರೀಸ್ ಅಂತ ಹೇಳಿ. ಸೊ ಫಸ್ಟ್ ಬೇಬಿ ಕರ್ಕೊಂಡು ಹೊರಗಡೆ ಹಾಲ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಇಟ್ಸ್ ಗುಡ್. ನಾನು ಅಂದ್ಕೊಂಡಿದ್ದೆ ತುಂಬ ಕಿರಿಕಿರಿ ಮಾಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಶಿ ಈಸ್ ವೆರಿ ಹ್ಯಾಪಿ. ಸೊ ಈಗ ರೂಮ್ ಎಂಟರ್ ಆಗೋಣ ನಾವು. ಸೊ ರೂಮ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ರೂಮು. ಕಾಟೇಜ್, ಕಂಪ್ಲೀಟ್ಲಿ ಕಾಟೇಜ್ ಅದು. ಸೊ ನೆಟ್ ಎಲ್ಲ ಹಾಕಿದ್ರು ವಿಂಡೋಸ್ಗೆಲ್ಲ. ಯಾವುದೇ ಥರದ ಮಸ್ಕ್ಯೂಟೋಸ್ ಆಗಲಿ ಅಥವಾ ಯಾವುದೇ ಇನ್ಸೆಕ್ಟ್ಸ್ ಆಗಲಿ ಅಲ್ಲಿ ಅಷ್ಟಿರಲಿಲ್ಲ. ತುಂಬ ನೀಟ್ ಮೇಂಟೈನ್ ಮಾಡಿದರು. ಸೊ ಮಹಿ ಎಂಜಾಯ್ಡ್ ಲಾಟ್. ಸಿ ಹಿಯರ್ ಶಿ ಈಸ್ ಎಂಜಾಯಿಂಗ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ವಾರ್ಡ್ರೂಫ್. ಯಾವುದೇ ಮಸ್ಕಿಟೋಸ್ ಬರದೇ ಇರೋ ಹಾಗೆ ನೆಟ್ಗಳನ್ನ ಕವರ್ ಮಾಡಿದರು. ಸೊ ಔಟ್ಸೈಡ್ ವ್ಯೂ, ನಮ್ಮ ರೂಮ್ ಮುಂದ್ಗಡೆ ಇರೋ ವ್ಯೂ ಇದು. ಸೊ ರೂಮ್ ಒಳಗಡೆ ಬಂದ ತಕ್ಷಣ ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನಮ್ಮ ಬೇಬಿ ಕಂಫರ್ಟಬಲ್ ಆಗಿದೆ ಅಂತ ಹೇಳಿ. ಸೊ ಆಫ್ಟರ್ನೂನ್ ಬಂದಿದ್ದರಿಂದ ಅವಳು ಮಾರ್ನಿಂಗ್ ಅಷ್ಟು ನಿದ್ದೆ ಮಾಡಿರಲಿಲ್ಲ. ಸೊ ನಾನು ಅವಳನ್ನ ಮಲಗಿಸ್ಬೇಕಿತ್ತು. ಸ್ವಲ್ಪ ಹೊತ್ತು ಮಲಗಿಸಿದ್ರೆ ಅವಳು ಕಂಫರ್ಟ್ ಫೀಲ್ ಮಾಡ್ತಾಯಿದ್ಲು ನೈಟ್ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಸೊ ಹಾಗಾಗಿ ರೂಮ್ ನನಗೆ ತುಂಬ ನೆಸಸರಿ ಇತ್ತು. ಯಾವ ಥರ ಇದೆ ರೂಮು ಅನ್ನೋ ಕುತೂಹಲ ಇತ್ತು. ಸೊ ನೋಡಿದ ತಕ್ಷಣ ನನಗೆ ಸ್ಯಾಟಿಸ್ಫೈ ಆಯಿತು. ಓಕೆ, ನನ್ನ ಬೇಬಿ ಕಂಫರ್ಟ್ ಫೀಲ್ ಮಾಡ್ತಾಳೆ ಅಂತ ಹೇಳಿ. ಸೊ ಇಟ್ಸ್ ಗುಡ್. ಸೊ ನನ್ನ ಬೇಬಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೂ ಕೂಡ ಅಲ್ಲಿ ನಾನು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಕೆಟಲ್ನ ತೊಗೊಂಡು ಹೋಗಿದ್ದೆ. ಸೊ ಎಲೆಕ್ಟ್ರಿಕ್ ಕೆಟಲನ್ನು ಪ್ಲೇಸ್ ಮಾಡಲಿಕ್ಕೆ ಎಲ್ಲ ಪ್ಲೇಸಸ್ ತುಂಬ ಚೆನ್ನಾಗಿತ್ತು. ಸೊ ಇದು ನಮ್ಮ ರೂಮಿನ ವ್ಯೂ. ಸೊ ರೂಮ್ಸ್ ಔಟ್ಸೈಡ್ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರೀಸಿಂದ ತುಂಬಿದೆ. ಸೊ ಔಟ್ಸೈಡ್ ವ್ಯೂ, ಅಲ್ಲೇ ಪಕ್ಕ ಕಾಟೇಜಸ್ ತುಂಬ ಇತ್ತು. ಸೊ ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಜನಗಳು ಸ್ವಲ್ಪ ಕಡಿಮೆ ಇದ್ದರು. ಕಡಿಮೆ ಇದ್ದಿದ್ದರಿಂದ ನಮಗೆ ನೋಡಲಿಕ್ಕೆ ತುಂಬ ಅವಕಾಶ ಸಿಕ್ತು. ತುಂಬ ಗಿಜಿ ಅಂತ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಮಾರ್ನಿಂಗ್ ನಾವೆದ್ದು ಸಕ್ಕರೆಬೈಲಿಗೆ ಹೋದ್ವಿ. ಸೊ ಸಕ್ಕರೆಬೈಲಲ್ಲೇ ಇದ್ದೀವಿ ಈಗ ಪ್ರೆಸೆಂಟ್ ಆ್ಯಕ್ಚುಲಿ. ಸೊ ಸಕ್ಕರೆಬೈಲಲ್ಲಿ ಆನೆಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಮಾರ್ನಿಂಗ್ ಅರೌಂಡ್ 8:30-9 ಅಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆದ್ವಿ. ತುಂಬ ದೂರ ಏನಿಲ್ಲ, ನಾವು ಉಳ್ಕೊಂಡ ಪ್ಲೇಸ್ ಆಪೋಸಿಟಲ್ಲೇ ಇತ್ತು ಸಕ್ಕರೆಬೈಲು.
ಸೊ ಆ ಸಕ್ಕರೆಬೈಲಲ್ಲಿ ಜಾಸ್ತಿ ಆನೆಗಳೇನಿರಲಿಲ್ಲ. ಆ್ಯಕ್ಚುಲಿ ನಮಗೆ ಸಫಾರಿ ಮಾಡಲಿಕ್ಕೆ ಕೊಡಲಿಲ್ಲ ಅವರು, ಮಳೆ ಇರೋದ್ರಿಂದ ಸೇಫ್ ಅಲ್ಲ ಅಂತ ಹೇಳಿ ಸಫಾರಿ ಕೊಡಲಿಲ್ಲ. ಸೊ ಜಸ್ಟ್ ನೋಡಿದ್ವಿ, ಎಲ್ಲ ಆನೆಗಳನ್ನೆಲ್ಲ ನೋಡ್ಕೊಂಡ್ವಿ. ಅಲ್ಲೆಲ್ಲ ಪ್ಲೇ ಸ್ಟೇಷನ್ಸ್ ಇತ್ತು ಮಕ್ಕಳಿಗೆ ಅಂತ. ಪ್ಲೇ ಸ್ಟೇಷನ್ಸಲ್ಲಿ ಪಾಪುನ ಆಟ ಆಡಿಸ್ಕೊಂಡು ಆನೆ ಎಲ್ಲ ನೋಡಿದ್ವಿ. ಮತ್ತು ಆನೆಗೆ ಸ್ನಾನ ಮಾಡಿಸೋ ಅವಕಾಶ ಎಲ್ಲ ಇತ್ತು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ನೆಕ್ಸ್ಟ್ ಬರ್ತಾ ಇದೆ ಆ ವಿಡಿಯೋ, ಅದನ್ನು ಕೂಡ ಮಾಡಿಸಿದ್ವಿ. ಸೊ ಬೋಟಿಂಗ್ ಕೂಡ ಹೋದ್ವಿ ನಾವು. ಆ ಬೋಟಿಂಗಲ್ಲಿ ಮಹಿ ತುಂಬ ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ಬೋಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಬೋಟಿಂಗ್ ಅಲ್ಲಿ ಒಂದು 10 ಮಿನಿಟ್ಸ್ ಬೋಟಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ ಆನೆಗೆ ಸ್ನಾನ ಮಾಡಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಎಲ್ಲ ಕೂಡ ನೋಡಿಕೊಂಡು ಬಂದ್ವಿ ಅಲ್ಲಿ. ಸೊ ಇಲ್ಲಿ ನಾವು ಒಂದು 10-15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಆನೆಗೆ ಸ್ನಾನ ಮಾಡಿಸಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಬೆಸ್ಟ್ ಥಿಂಗ್ ಏನು ಗೊತ್ತಾ, ನಾವು ಯಾವುದೇ ಟ್ರಿಪ್ ಹೋಗುವಾಗ್ಲೂ ಎಲ್ಲ ಕ್ಯಾರಿ ಲಗೇಜಸ್ಸು ಅದು ಇದು ಅಂತೆಲ್ಲ ತುಂಬ ಕ್ಯಾರಿ ಮಾಡಲಿಕ್ಕಿರುತ್ತೆ. ಸೊ ಬೆಸ್ಟ್ ಥಿಂಗ್ ನಾವು ಕ್ಯಾರಿ ಮಾಡಬೇಕಾಗಿರೋದು ಅವ್ರ ಫಾದರ್, ನಿಮ್ಮ ಮಗುವಿನ ಫಾದರ್. ಯಾಕೆಂದರೆ ಫಾದರ್ ಒಬ್ರು ಇದ್ಬಿಟ್ರೆ ಸಾಕು, ಅವರಿಗೆ ಕಂಫರ್ಟ್ ಝೋನ್ ಮಕ್ಕಳಿಗೆ. ಸೊ ನೀಟಾಗಿ ಅವ್ರ ಜೊತೆ ಆರಾಮಾಗಿ ಇದ್ಬಿಡ್ತಾರೆ, ನಮಗೆ ಯಾವುದೇ ಥರದ ರಿಸ್ಕ್ ಇಲ್ಲ. ಸೊ ದಿಸ್ ಈಸ್ ಅವರ್ ಶಿವಮೊಗ್ಗ ಟ್ರಿಪ್. ಓಕೆ, ಬಾಯ್ ಬಾಯ್.